ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ಪವಿತ್ರಾತ್ಮನೇ ನನ್ನ ಸಂಗಡವಿದ್ದು ಕೊನೆಯ ತನಕ ನನಗೆ ಸಹಾಯ ಮಾಡಿ ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತನಾಡಲು ನನಗೆ ಸಹಾಯ ಮಾಡೆಂದು ಬೇಡುತ್ತಿದ್ದೇನೆ. ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಆವರಿಸಿ ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯ ಧ್ಯಾನದಲ್ಲಿ ದೇವರಿಂದ ನಮಗೆ ಉಂಟಾಗುವ ಆತ್ಮಿಕ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ, ಇದಕ್ಕೆ ಸಂಬಂಧಪಟ್ಟು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಈಗ ಇವತ್ತು ನಾವು 7ನೇ ವಾಕ್ಯದಿಂದ 12ನೇ ವಾಕ್ಯ ತನಕ ಇವತ್ತು ನಾವು ಧ್ಯಾನಿಸುವ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯದಿಂದ. ಆತನ ಪ್ರೀತಿಯಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ, ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಪ್ರೈಸ್ ದ ಲಾರ್ಡ್. ನಾವು ದೇವರ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಈ ವಿಷಯದಲ್ಲಿ ಧ್ಯಾನಿಸ್ತಾ ಬಂದಿದ್ದೆವು. ನಾವು ಕಳೆದ ಪ್ರಸಂಗಗಳಲ್ಲಿ ದೇವರ ಆಶೀರ್ವಾದಗಳು, ದೇವರಿಂದ ನಮಗೆ ದೇವರಲ್ಲಿ ಇರುವ ಆಶೀರ್ವಾದಗಳು, ಇದನ್ನು ನೋಡಿದೆವು. ಈಗ ನಾವು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಕ್ರಿಸ್ತ ಯೇಸುವಿನಲ್ಲಿರುವ ಆಶೀರ್ವಾದಗಳನ್ನು ನಾವು ಇಲ್ಲಿ ನೋಡ್ತೇವೆ. ಮುಖ್ಯವಾಗಿ ನಾವು 7ನೇ ವಾಕ್ಯದಿಂದ ಪ್ರಾರಂಭ ಮಾಡಿದರೆ ನೋಡಿ, ಅಲ್ಲಿ ಮೊದಲು ನಮಗೆ ಒಂದು ಬಿಡುಗಡೆಯನ್ನು ದೊರಕಿದೆ. ಬಿಡುಗಡೆ ನಾವು ಇಲ್ಲಿ ಕನ್ನಡದಲ್ಲಿ, ಇಲ್ಲಿ ಭಾಷಾಂತರದಲ್ಲಿ ನೋಡಿದರೆ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ. ಮೊದಲು ಇಲ್ಲಿ ಪಾಪ ಪರಿಹಾರವಾಗಿ ಅಂತ ಉಂಟು, ಆದರೆ ಇಂಗ್ಲೀಷಿನಲ್ಲಿ ಅದು ಮೊದಲು ರಿಡೆಂಪ್ಷನ್, ಬಿಡುಗಡೆಯಾಗಿ ಪಾಪ ಪರಿಹಾರ 2ನೆಯ ಆಶೀರ್ವಾದವಾಗಿ ಕಾಣ್ತದೆ. ಅದು ಏನಿರಲಿ, ಆದರೂ ಮೊದಲು ನಮಗೆ ಒಂದು ಬಿಡುಗಡೆ ಉಂಟಾಯಿತು, ನಮಗೆ ಒಂದು ಬಿಡುಗಡೆ ದೊರಕಿತ್ತು. ಈಗ ಬಿಡುಗಡೆ ಅಂದರೆ ಅದರಲ್ಲಿ 3 ಸಂಗತಿಗಳಿವೆ. ನಾವು ಕ್ರಯಕ್ಕೆ ಪಡಕೊಂಡವರು. 2ನೇದ್ದು, ಅಲ್ಲಿಂದ ನಮ್ಮನ್ನು ಹೊರಗೆ ತರಲಾಯಿತು. 3ನೇದ್ದು, ನಮ್ಮನ್ನು ಸ್ವಾತಂತ್ರ್ಯಗೊಳಿಸಲಾಯಿತು. ಈಗ ಈ ಬಿಡುಗಡೆಯ ಈ ಪದಕ್ಕೆ ಅಲ್ಲಿ ಒಂದು ಆ ಸಮಯದಲ್ಲಿ ನಡೆಯುವ ಒಂದು ವ್ಯವಸ್ಥೆಗೆ ಸರಿಸಮಾನವಾಗಿ ಅದರ ಅರ್ಥವನ್ನು ಕಲ್ಪಿಸಲಾಗಿದೆ. ಈಗ ನಾವು ಆ ಸಮಯದಲ್ಲಿ ನೋಡಿದರೆ ರೋಮ ಸಾಮ್ರಾಜ್ಯದ ಅವರ ಆಳ್ವಿಕೆಯ ಸಮಯ ಆಗಬಹುದು, ಅಥವಾ ಇಸ್ರೇಲರ ಆ ಸಮಯದಲ್ಲಿ ಅವರಲ್ಲಿ ಒಂದು ಪದ್ಧತಿ ಇತ್ತು. ಏನು, ಮನುಷ್ಯರನ್ನು ಗುಲಾಮರಾಗಿ ಮಾರಾಟ ಮಾಡೋದು. ಇದು ನಮ್ಮಲ್ಲಿ ಕೂಡ, ನಮ್ಮ ದೇಶದಲ್ಲಿ ಸ್ವಲ್ಪ ವರ್ಷಗಳ ಮೊದಲಿತ್ತು. ಈಗ ಅದು ಕಾನೂನು ಬಾಹಿರವಾಗಿದೆ.
ಈಗ ಗುಲಾಮರಾಗಿ ಮಾರಾಟ ಮಾಡೋದು, ಒಬ್ಬ ವ್ಯಕ್ತಿಯನ್ನು ಗುಲಾಮರಾಗಿ ಮಾರಾಟ ಮಾಡಿದ ಮೇಲೆ ಆ ವ್ಯಕ್ತಿಯ ಮೇಲೆ ಸಂಪೂರ್ಣ ಅಧಿಕಾರ ಆ ಖರೀದಿ ಮಾಡಿದ ವ್ಯಕ್ತಿಗೆ ಇರ್ತದೆ. ಈಗ ಯಾರು ಆ ಗುಲಾಮನನ್ನು ಖರೀದಿ ಮಾಡ್ತಾರೋ ಆಗ ಏನಾಗ್ತದೆ, ಖರೀದಿ ಮಾಡಿದಾಗ ಅವನ ಆ ಮೊದಲಿನ ಒಡೆಯನಿಂದ ಆ ವ್ಯಕ್ತಿಗೆ ಒಂದು ಬಿಡುಗಡೆ ಆಗ್ತದೆ. ನಂತರ ಅದಕ್ಕೆ ಆ ವ್ಯಕ್ತಿ ಹಣ ಕೊಡಲಿಕ್ಕೆ ಉಂಟು. ಹಣ ಕೊಟ್ಟು ಆ ವ್ಯಕ್ತಿಯನ್ನು ಗುಲಾಮನನ್ನು ಖರೀದಿ ಮಾಡ್ತಾನೆ. ಈಗ ಆ ಖರೀದಿ ಮಾಡಿದ ಗುಲಾಮನನ್ನು ಕೆಲವರು ಬಿಡುಗಡೆ ಕೂಡ ಕೊಡ್ಬೋದು. ಅದು ಅವರಲ್ಲಿ ಯಹೂದ್ಯರಲ್ಲಿ ಒಂದು ಪದ್ಧತಿ ಇತ್ತು. ಅವರು ಆ ಒಳ್ಳೆಯ ಕೆಲಸ ಅಂತ ಹೇಳಿ ಅವರನ್ನು ಬಿಡುಗಡೆ ಮಾಡ್ತಿದ್ದರು, ದಾಸರನ್ನು ಬಿಡುಗಡೆ ಮಾಡೋದು. ಕೆಲವರು ಏನು ಮಾಡ್ತಿದ್ದರು, ತಮ್ಮ ಸ್ವಂತ ಒಂದು ಮಕ್ಕಳಾಗಿ ಅಥವಾ ತನ್ನ ದತ್ತು ಸ್ವೀಕಾರ ಕೂಡ ಮಾಡ್ತಿದ್ದರು. ಇದು ಆವಾಗಿನ ಪರಿಸ್ಥಿತಿ. ಅದೇ ರೀತಿಯ ಒಂದು ಅರ್ಥ ಅಥವಾ ವಿವರಣೆ ಈ ಬಿಡುಗಡೆಗೆ ಉಂಟು. ಈಗ ಇಲ್ಲಿ ಪ್ರಸ್ತಾಪಿಸುವ ಬಿಡುಗಡೆ ಉಂಟು. ಈಗ ನಾವು ಪ್ರತಿಯೊಬ್ಬರು ಆದಾಮನ ಪಾಪದಿಂದಾಗಿ ನಾವು ಪಾಪದ ಗುಲಾಮರಾಗಿದ್ದೆವು ಅಥವಾ ಸೈತಾನನ ಗುಲಾಮರಾಗಿದ್ದೆವು. ಈಗ ಆದಾಮನ ಪಾಪದಿಂದಾಗಿ ನಮ್ಮಲ್ಲಿ ಪಾಪದ ಸ್ವಭಾವ ಹುಟ್ಟಿಕೊಂಡಿದ್ದು. ಇದನ್ನು ನಾನು ತುಂಬ ಸಾರಿ ಹೇಳುವಾಗ ಹೇಳಿದ್ದೇನೆ, ಮಕ್ಕಳಿಗೆ ಯಾರು ಕೂಡ ಸುಳ್ಳು ಹೇಳಲಿಕ್ಕೆ ಕಲಿಸಬೇಕಂತ ಇಲ್ಲ. ಅವರ ಸ್ವಭಾವದಲ್ಲಿದೆ ಕಳ್ಳತನ, ಸುಳ್ಳು, ಈ ಎಲ್ಲ ಪಾಪದ ಸ್ವಭಾವ ಇದೆ. ಈಗ ಈ ಸೈತಾನನ ಮತ್ತು ಪಾಪದ ಬಂಧನದಿಂದ ದೇವರು ಯೇಸು ಕ್ರಿಸ್ತನು ನಮಗೆ ಬಿಡುಗಡೆ ಮಾಡಿದನು. ಈಗ ಆತನು ಬಿಡುಗಡೆ ಮಾಡುವಾಗ ಆತನು ತನ್ನ ಪ್ರಾಣವನ್ನೇ ಮತ್ತು ರಕ್ತವನ್ನೇ ಕೊಟ್ಟು, ಅದರ ಕ್ರಯವಾಗಿ ಕೊಟ್ಟು ನಮ್ಮನ್ನು ಸೈತಾನನಿಂದ ಪಾಪದಿಂದ ಬಿಡುಗಡೆ ಮಾಡಿದನು. ಈಗ ಇದಕ್ಕೆ ಸರಿಸಮಾನವಾದ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡಿದರೆ ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರು, ಅವರನ್ನು ದೇವರು ಬಿಡುಗಡೆ ಮಾಡಿದರು. ಅದೇ ರೀತಿಯಾಗಿ ಇಲ್ಲಿ ಯೇಸು ತನ್ನ ಸ್ವಂತ ಪ್ರಾಣವನ್ನು ರಕ್ತವನ್ನು ಸುರಿಸಿ ನಮ್ಮನ್ನು ಕೂಡ ಬಿಡುಗಡೆ ಮಾಡಿದನು. ಪಾಪದ ಸ್ವಭಾವದಿಂದ, ಪಾಪದ ಬಂಧನದಿಂದ, ಸೈತಾನನ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿದನು. ಈಗ ಅದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯವನ್ನು ನಾವು ನೋಡೋಣ. ಮಾರ್ಕನ ಸುವಾರ್ತೆಗೆ ನಾವು ಹೋಗುವ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 45ನೇ ವಾಕ್ಯ. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ನೋಡಿ, ಅನೇಕರನ್ನು ಬಿಡುಗಡೆಗೊಳಿಸಲು ತನ್ನ ಪ್ರಾಣವನ್ನೇ ಕೊಟ್ಟು ಅವರನ್ನು ಬಿಡುಗಡೆ ಮಾಡಿದನು. ಪ್ರಾಣದ ಬೆಲೆ, ಒಂದು ರಕ್ತದ ಬೆಲೆಯನ್ನು ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದನು. ಆದ್ದರಿಂದ ನಮ್ಮ ಪ್ರತಿಯೊಬ್ಬರ ವಿಶ್ವಾಸಿಗಳ, ದೇವಜನರ ಇವತ್ತು ಬಿಡುಗಡೆಯ ಮೌಲ್ಯ ಕ್ರಿಸ್ತನ ರಕ್ತವಾಗಿದೆ. ಆತನು ರಕ್ತದ ಕ್ರಯದಿಂದ ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದನು. ಆ ಬಿಡುಗಡೆ ನಮಗೆ ಆ ಮೌಲ್ಯದಿಂದ ನಮಗೆ ಸಿಕ್ಕಿತು. ನೋಡಿ, ಆದಿಯಲ್ಲಿ ಆದಾಮನು ಪಾಪ ಮಾಡಿದಾಗ ನಮ್ಮ ಮೇಲೆ ನಾವು ಸೈತಾನನ ಅಧಿಕಾರಕ್ಕೆ ಒಳಪಟ್ಟೆವು, ಆತನ ಗುಲಾಮರಾದೆವು, ಪಾಪದ ಗುಲಾಮರಾದೆವು. ಈಗ ಕ್ರಿಸ್ತನು ತನ್ನ ರಕ್ತದ ಕ್ರಯವನ್ನು ಕೊಟ್ಟು ನಮ್ಮನ್ನು ಖರೀದಿ ಮಾಡಿ ಸೈತಾನನ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿದನು. ಈಗ ಬಿಡುಗಡೆ ಮಾಡಿ ಆತನು ಏನು ಮಾಡಿದನು, ಸೈತಾನನ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿದನು. ನಮ್ಮನ್ನು ಅಷ್ಟು ಮಾತ್ರವಲ್ಲ, ಅದಕ್ಕೆ ಒಂದು ಬೆಲೆಯನ್ನು ಕೊಟ್ಟನು. ಅಷ್ಟು ಮಾತ್ರವಲ್ಲ, ಆತನು ತನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕಾರ ಮಾಡಿದನು. ಬಹಳ ಅದ್ಭುತವಾದ ಈ ಪ್ರೀತಿ ನಾವು ಇಲ್ಲಿ ನೋಡ್ತೇವೆ. ಅದಕ್ಕೆ ಸಂಬಂಧಪಟ್ಟು ಒಂದು ವಾಕ್ಯವನ್ನು ನಾವು ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18-19 ವಾಕ್ಯ ನಾವು ನೋಡೋಣ. ವ್ಯರ್ಥವಾದ ನಡವಳಿಕೆಯಿಂದ ನಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರದ
ಮೊದಲಾದ ನಶಿಸು ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೇ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಒಂದು ಎಂದು ಬಲ್ಲಿರಲ್ಲವೇ ಅಂತ. ನೋಡಿ, ನಮಗೆ ಇಲ್ಲಿ ಪೇತ್ರನು ಇಲ್ಲಿ ಏನು ಹೇಳ್ತಾನೆ, ನಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರದಿಂದ ಅಲ್ಲ, ನಶಿಸುವ ವಸ್ತುಗಳಿಂದ ಅಲ್ಲ. ಯಾವ ರೀತಿಯಲ್ಲಿ ಇಸ್ರೇಲರಲ್ಲಿ ಒಂದು ಗುಲಾಮತನದ ಪದ್ಧತಿಯಲ್ಲಿ ಹಣ ಕೊಟ್ಟು ಅವರನ್ನು ಬಿಡುಗಡೆ ಮಾಡ್ತಿದ್ದರೋ ಆ ರೀತಿಯಲ್ಲ, ಕ್ರಿಸ್ತನ ರಕ್ತದಿಂದಲೇ, ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದ ಅಂತ ಬರೆಯಲ್ಬೇಕು. ಆತನು ಯಜ್ಞದ ಕುರಿಯಾಗಿ ನಮಗೋಸ್ಕರ ಕುರಿಯಾದನು. ಆತನ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆತನು ಕೊಯ್ಯಲ್ಪಟ್ಟ ಕುರಿಯಾಗಿ ಮೌನವಾಗಿದ್ದನಂತ. ಎಲ್ಲವನ್ನು ನಮಗೋಸ್ಕರ ಸಹಿಸಿಕೊಂಡು ನಮಗೆ ಬಿಡುಗಡೆಯನ್ನು ಕೊಟ್ಟನು. ಇದು ನಾವು ಮೊದಲನೇದಾಗಿ ಕ್ರಿಸ್ತ ಯೇಸುವಿನಲ್ಲಿ ನಾವು ಪಡೆದ, ಕ್ರಿಸ್ತ ಯೇಸುವಿನಿಂದಾಗಿ ಪಡೆದ ಆಶೀರ್ವಾದ ಆಗಿದೆ. ಈಗ ಎರಡನೇದು ನಾವು ಅಲ್ಲಿ ನೋಡ್ತೇವೆ 7ನೇ ವಾಕ್ಯದಲ್ಲಿ ಕ್ಷಮಾಪಣೆ. ಈಗ ಇಲ್ಲಿ ಕನ್ನಡ ಭಾಷಾಂತರದಲ್ಲಿ ಅದು ಮೊದಲಿದೆ. ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ. ನೋಡಿ, ಇಲ್ಲಿ ಕ್ಷಮಾಪಣೆ, ಇಂಗ್ಲೀಷಲ್ಲಿ ಫೊಗಿವ್ನೆಸ್ ಅಂತ ಬರೆದಿದೆ. ನಮಗೆ ಕ್ಷಮಾಪಣೆ ದೊರೆಯಿತು. ನಾವು ಪ್ರತಿಯೊಬ್ಬ ದೇವಜನರು ಸ್ಪಷ್ಟವಾಗಿ ನಮಗೆ ತಿಳ್ಕೊಳ್ಬೇಕು, ನಮಗೆ ಒಂದು ಬಿಡುಗಡೆಯ ಫಲವಾಗಿ ಕ್ಷಮಾಪಣೆ ದೊರೆಯಿತು. ನಮ್ಮ ಎಲ್ಲ ಪಾಪಗಳಿಗೆ ಕ್ಷಮಾಪಣೆ ದೊರೆಯಿತು. ನಾವು ಪ್ರತಿಯೊಬ್ಬರು ಕ್ಷಮಿಸಲ್ಪಟ್ಟವರಾಗಿದ್ದೇವೆ. ಪ್ರತಿಯೊಬ್ಬರು. ನೋಡಿ, ಇವತ್ತು ಅನೇಕ ಸೇವಕರು ಅನೇಕ ದೇವಜನರನ್ನು ಒಂದು ಭಯದಲ್ಲಿ ಇಟ್ಟುತ್ತಾರೆ. ನಿಮ್ಮ ಪಾಪ ಪರಿಹಾರ ಆಗಲಿಲ್ಲ, ನಿಮ್ಮ ಪೂರ್ವಜರ ಶಾಪ ಇನ್ನೂ ಇದೆ, ಅದಕ್ಕಾಗಿ ನಿಮಗೆ ಹೀಗೆ ಆಗ್ತಾ ಇದೆ. ಇವೆಲ್ಲ ವಾಕ್ಯಕ್ಕೆ ಆಧಾರ ಇಲ್ಲದ ಸೈತಾನನಿಗೆ ಸಂಬಂಧಪಟ್ಟ ಸಂಗತಿಗಳು. ಸ್ಪಷ್ಟವಾಗಿ ನೋಡಿ, ಈ ರೀತಿಯಾಗಿ ಮಾತನಾಡುವವರು ಏನು ಮಾಡ್ತಾರೆ ಗೊತ್ತಾ? ಕ್ರಿಸ್ತನ ಬಲಿದಾನವನ್ನೇ ತ್ಯಜಿಸುವವರಾಗಿದ್ದಾರೆ. ನೋಡಿ, ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನು ಕೊಟ್ಟು, ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಕ್ಷಮಾಪಣೆ ಮಾಡಿದ್ದಾನೆ. ನಮ್ಮ ಎಲ್ಲ ಪಾಪಾಪರಾಧಗಳನ್ನು ಕ್ಷಮಿಸಿದ್ದಾನೆ. ನೋಡಿ, ನೀವು ಪ್ರತಿಯೊಂದು ಕಡೆ ನೀವು ವಾಕ್ಯದಲ್ಲಿ ನೋಡಿದರೆ ನಿಮ್ಮ ಎಲ್ಲ ಅಪರಾಧಗಳು ಕ್ಷಮಿಸಲ್ಪಟ್ಟಿವೆ. ಕೇವಲ ಕೆಲವೇ ಅಪರಾಧಗಳು ಕ್ಷಮಿಸಲ್ಪಟ್ಟಿವೆ ಅಂತ ಇಲ್ಲ. ಆತನು ನಮಗೋಸ್ಕರ ಕ್ರೂಜೆಯಲ್ಲಿ ಶಾಪವನ್ನು ಹೊತ್ತುಕೊಂಡನು, ನಮ್ಮ ಶಾಪಗಳನ್ನು ಹೊತ್ತುಕೊಂಡನಂತ ಉಂಟು. ಆದ್ದರಿಂದ ನಾವು ಸ್ಪಷ್ಟವಾಗಿ ಪ್ರತಿಯೊಬ್ಬರನ್ನು ತಿಳ್ಕೊಳ್ಬೇಕು, ನಾವು ಕ್ಷಮಿಸಲ್ಪಟ್ಟವರು. ಎಲ್ಲಿಯವರೆಗೆ? ಎಂಥದ್ದು? ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವು ಅಷ್ಟು ದೂರವಾಗಿ ನಮ್ಮ ಪಾಪಗಳು ದೂರ ಮಾಡಿದ್ದಾನೆ. ಆದ್ದರಿಂದ ಇವತ್ತು ಮನುಷ್ಯ ಕುಲಕ್ಕೆ ಒಂದು ದೊಡ್ಡ ಅಗತ್ಯತೆ ಏನೆಂದರೆ ಕ್ಷಮಾಪಣೆ. ಪ್ರತಿಯೊಬ್ಬರಿಗೆ ನೋಡಿ, ನೀವು ಒಬ್ಬ ಮನುಷ್ಯನಿಗೆ ವಿರುದ್ಧವಾಗಿ, ಯಾವ ವ್ಯಕ್ತಿಗೆ ನೀವು ವಿರುದ್ಧವಾಗಿ ಯಾವುದೇ ಒಂದು ನೋವು ಆ ವ್ಯಕ್ತಿಗೆ ಮಾಡಿದರೆ, ಆ ವ್ಯಕ್ತಿ ಬಂದು ನಿಮ್ಮಲ್ಲಿ ಆಯಿತು ಮರೆತು ಬಿಡು, ಅದನ್ನು ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ಹೇಳಿದಾಗ ನಮಗೆ ಉಂಟಾಗುವ ಸಂತೋಷ ಎಷ್ಟು ನೋಡಿ. ಅದೇ ರೀತಿಯಾಗಿ ನಾವು ಕ್ರಿಸ್ತನನ್ನು ನಂಬಿದಾಗ ಆ ಸಂತೋಷ ನಮ್ಮಲ್ಲಿ ಉಂಟಾಗ್ತದೆ. ಆದ್ದರಿಂದ ಆ ಸಂತೋಷ ನಮ್ಮಲ್ಲಿ ಉಂಟಾಗ್ತದೆ. ಅದನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿ. ನೋಡಿ, ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಮ್ಮ ಹಳೆಯ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟವು. ಈಗ ಕ್ಷಮಿಸಲ್ಪಟ್ಟ ನಂತರ ನಾವು ಕ್ರಿಸ್ತನಲ್ಲಿ ಜೀವಿಸುವಾಗ, ಹೊಸ ಸೃಷ್ಟಿಗಳಾಗಿ ಜೀವಿಸುವಾಗ, ಮತ್ತೆ ನಮ್ಮಲ್ಲಿ ಬಲಹೀನತೆಯಿಂದ ನಾವು ಮತ್ತೆ ಪುನಃ ಪಾಪದಲ್ಲಿ ಬೀಳಬಹುದು. ಆದರೆ ದೇವರು, ಪ್ರೀತಿ ಸ್ವರೂಪನಾದ ದೇವರು ನಮ್ಮನ್ನು ಕ್ಷಮಿಸೋನಾಗಿದ್ದಾನೆ. ನಾವು ಆ ಪಾಪಗಳನ್ನು ಅರಿಕೆ ಮಾಡಿ ಮಾನಸಾಂತರ ಹೊಂದಿ ನಾವು ಆತನನ್ನು ಕ್ಷಮೆ ಬೇಡಿದಾಗ ಆತನು ನಮ್ಮ ಪಾಪಗಳನ್ನು ಕ್ಷಮಿಸೋನಾಗಿದ್ದಾನೆ. ಇದನ್ನು ನಾವು ಅನೇಕ ಬಾರಿ ಪ್ರಸ್ತಾಪಿಸಿದ್ದೇವೆ. ಯೋಹನನ ಸುವಾರ್ತೆ 1ನೇ ಯೋಹನನ
ಪತ್ರಿಕೆ, ಮೊದಲನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡ್ತೇವೆ. ಯೋಹಾನನ ಪತ್ರಿಕೆ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೋಡಿಯಲ್ಲಿ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಅಲ್ಲಿ ಕೆಲವೇ ಅಂತ ಬರೆದಿಲ್ಲ, ನಾವು ಇನ್ನು ಆಲ್ ಸಿನ್ಸ್ ಅಂತ ಎಲ್ಲ ಪಾಪಗಳನ್ನು ನಮ್ಮನ್ನು ಕ್ಷಮಿಸಿ ಆತನು ನಮ್ಮನ್ನು ಶುದ್ಧಿ ಮಾಡುತ್ತಾನೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಕ್ಷಮಿಸಲ್ಪಟ್ಟವರಾಗಿದ್ದೇವೆ. ನಮಗೆ ಬಿಡುಗಡೆ ಉಂಟಾಗಿದೆ. ಬಿಡುಗಡೆಯ ಬೆಲೆ ಕ್ರಿಸ್ತನ ರಕ್ತ, ಅದರ ಮೂಲಕ ನಮಗೆ ಕ್ಷಮಾಪಣೆ ಉಂಟಾಗಿದೆ. ಈಗ ನಾವು ಇನ್ನೊಂದು ವಾಕ್ಯ ನಾವು ನೋಡೋಣ. ಕೀರ್ತನೆ 103ನೇ ಕೀರ್ತನೆ 12ನೇ ವಾಕ್ಯ ನಾವು ನೋಡೋಣ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ನೋಡಿ, ಪೂರ್ವ ಪಶ್ಚಿಮಕ್ಕೂ ಎಷ್ಟು ದೂರ ನಾವು ಯೋಚಿಸಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಪಾಪಗಳನ್ನು ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಆದ್ದರಿಂದ ನಾವು ಯಾರು ಕೂಡ ಈ ಒಂದು ಪಾಪದ ನಮಗೆ ಇನ್ನೂ ಕೂಡ ಆ ಒಂದು ಭಯ ಅಥವಾ ನಾವು ಕ್ಷಮಿಸಲ್ಪಡಲಿಲ್ಲ ಈ ಚಿಂತನೆ ನಮ್ಮಲ್ಲಿ ಯಾವತ್ತೂ ಇರಬಾರದು. ದೇವರ ವಾಕ್ಯ, ನಾನು ನಿಮ್ಮ ಪಾಪವನ್ನು ನೆನಪಿಗೆ ತರುವುದಿಲ್ಲ ಅಂತ ದೇವರ ಹೇಳ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ನಾನು ಹಿಮದಂತೆ ಬೆಳ್ಳಗೆ ಮಾಡ್ತಾನೆ. ಎಷ್ಟು ವಾಕ್ಯಗಳು ಉಂಟು. ಈ ವಾಕ್ಯಗಳು ನಾವು ಗಟ್ಟಿಯಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ಆಗ ನಮಗೆ ಯಾವ ಸೈತಾನನು ನಾನಾ ರೀತಿಯಾಗಿ ನಮ್ಮನ್ನು ಶೋಧನೆಗೆ ಒಳಪಡಿಸಿದರೂ ಕೂಡ, ನಮ್ಮಲ್ಲಿ ಭಯ ಹುಟ್ಟಿಸಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಗ ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ನೋಡಿ, ದಾವೀದನು ಕೂಡ ನೋಡಿ, ಪಾಪ ಮಾಡಿದಾಗ ಅವನಿಗೂ ಕೂಡ ಆ ರಕ್ಷಣಾ ಆನಂದವನ್ನು ಆತನು ಕಳ್ಕೊಂಡನು. ಅದಕ್ಕಾಗಿ 51ನೇ ಕೀರ್ತನೆಯಲ್ಲಿ ಅವನು ಹೇಳ್ತಾನೆ ನೋಡಿ. ಅಲ್ಲಿ 51ನೇ ಕೀರ್ತನೆಗೆ ಹೋಗೋಣ ನಾವು. ದಾವೀದನ ಕೀರ್ತನೆ. ದಾವೀದನು ಪಾಪ ಮಾಡಿದಾಗ ನಾಥನನು ಅವನ ಹತ್ರ ಬಂದು ಅವನಿಗೆ ಹೇಳಿದಾಗ ಅವನು ಯಾವ ರೀತಿಯಾಗಿ ಕ್ಷಮಾಪಣೆ. ಅಲ್ಲಿ 8ನೇ ವಾಕ್ಯ ನೋಡಿ, ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು. ಸಂಭ್ರಮ, ಪುನಃ ನನ್ನನ್ನು ಕ್ಷಮಿಸಿ. ನೋಡಿ, ಅಲ್ಲಿ 7ನೇ ವಾಕ್ಯದಿಂದ ನೋಡಿ, ಇಸೋಪ್ ಗಿಡದ ಬರಲಿನಿಂದ ನೀರನ್ನು ಚುಮುಕಿಸೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು. ನೋಡಿ, ಸಂತೋಷ. ನಾವು ಪ್ರತಿಯೊಬ್ಬ ದೇವಜನರು ನಾವು ಬಿಡುಗಡೆ ಹೊಂದಿದವರು, ನಮ್ಮ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟವುದೆಂಬ ಆ ಒಂದು ಸಂತೋಷ ನಮ್ಮಲ್ಲಿ ಉಂಟಾಗಬೇಕು. ನನಗೆ ಗೊತ್ತಿಲ್ಲ, ನೀವು ಪ್ರತಿಯೊಬ್ಬರು ಕ್ರಿಸ್ತನನ್ನು ನಂಬಿದಾಗ ಆ ಒಂದು ಸಂತೋಷ ನಿಮ್ಮಲ್ಲಿ ಉಂಟಾಗುತ್ತದೆ. ಆ ಬಿಡುಗಡೆ ಒಂದು ದೊಡ್ಡ ಭಾರ ನಮ್ಮಿಂದ ಕಳಚಿ ಬಿದ್ದಾಗೆ ಆಗ್ತದೆ. ಯಾಕೆ? ದೇವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾನೆ. ದೇವರು ಈಗ ನಮ್ಮ ಆ ರಕ್ಷಣಾ ಆನಂದ ನೋಡಿ, ಅಲ್ಲಿ ಇದು ಪುನಃ ದಾವೀದನನ್ನು ಹೇಳ್ತಾನೆ, ನಿನ್ನ ರಕ್ಷಣಾನಂದವನ್ನು ನನಗೆ ದಯಪಾಲಿಸು. ನೋಡಿ, 12ನೇ ವಾಕ್ಯ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಯಾಕೆಂದರೆ ದಾವೀದನು ಆ ಆನಂದದಲ್ಲಿದ್ದನು. ಯಾವಾಗ ಆತನು ವ್ಯಭಿಚಾರ ಮಾಡಿ ಪಾಪಕ್ಕೆ ಬಿದ್ದನೋ, ಈಗ ಅವನು ಪುನಃ ಕ್ಷಮಾಪಣೆ ಬೇಡಿ ಅವನಲ್ಲಿ ಆತನು ಕಳಕೊಂಡ ಆ ರಕ್ಷಣಾ ಆನಂದವನ್ನು ಪುನಃ ನನಗೆ ದಯಪಾಲಿಸಂತ ಹೇಳ್ತಾನೆ. ಆದ್ದರಿಂದ ನಾವು ಬಿಡುಗಡೆ ಹೊಂದಿ ಕ್ಷಮಾಪಣೆಯನ್ನು ಹೊಂದಿದವರಾಗಿದ್ದೇವೆ. ಈಗ ನೋಡಿ, ಅಲ್ಲಿ ಈಗ ಈ ಬಿಡುಗಡೆ ಹೇಗೆ ಇದಕ್ಕೆ ಏನು ಕಾರಣ ಅಂತ ಹೇಳಿ ನಾವು 7ನೇ ವಾಕ್ಯದಲ್ಲಿ ನೋಡಿ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ನೋಡಿ, ಇಲ್ಲಿ ಇಂಗ್ಲೀಷಲ್ಲಿ ಅದನ್ನು ಅಲ್ಲಿ ಅಕಾರ್ಡಿಂಗ್ ಟು ದ ರಿಚ್ನೆಸ್ ಆಫ್ ಹಿಸ್ ಗ್ರೇಸ್ ಅಂತ ಬರೆಯಲ್ಪಟ್ಟಿದೆ. ಅಂದರೆ ಏನು, ಕನ್ನಡದಲ್ಲಿ ಅದು ಭಾಷಾಂತರ ಮಾಡೋದು ಸ್ವಲ್ಪ ಆಚೆ ಈಚೆ ಆದಾಗ ಕಾಣ್ತದೆ ನಮಗೆ. ಅಕಾರ್ಡಿಂಗ್ ಟು ದ ರಿಚ್ನೆಸ್ ಆಫ್ ಹಿಸ್ ಗ್ಲೋರಿ ಅಂದರೆ ಆತನ ಕೃಪೆಯ ಶ್ರೀಮಂತಿಕೆಯ ಫಲವಾಗಿ. ಈಗ ನೋಡಿ, ಒಬ್ಬ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ, ಅಂಬಾನಿ ಅಂತ ಇಟ್ಕೊಳ್ಳೋಣ, ಅವನು ಒಂದು 100 ರೂಪಾಯಿ ಒಬ್ಬ ಭಿಕ್ಷುಕನಿಗೆ ಕೊಟ್ಟರೆ
ನಾವು ಏನು ಹೇಳ್ತೇವೆ, ಆತನ ಶ್ರೀಮಂತಿಕೆಯಿಂದ ಆತನು ಕೊಟ್ಟನು. ಈಗ ಅಷ್ಟು ಶ್ರೀಮಂತ ವ್ಯಕ್ತಿ ಒಬ್ಬ ಭಿಕ್ಷುಕನಿಗೆ ಕೆಲವು ಲಕ್ಷಗಳನ್ನು ಕೊಡ್ತಾನೆ. ಆಗ ಏನು ಹೇಳ್ತಾನೆ, ಆತನ ಶ್ರೀಮಂತಿಕೆಯ ಫಲವಾಗಿ ಅಥವಾ ಆತನ ಶ್ರೀಮಂತಿಕೆಗೆ ಅನುಸಾರವಾಗಿ. ಈಗ ಭಿಕ್ಷುಕನಿಗೆ 10 ರೂಪಾಯಿ ಒಬ್ಬ ಬಡ ವ್ಯಕ್ತಿ ಕೂಡ ಕೊಡ್ಬೋದು. ಆದರೆ ಒಬ್ಬ ಶ್ರೀಮಂತಿಕೆ ವ್ಯಕ್ತಿ ಕೊಡುವಾಗ 10 ರೂಪಾಯಿ ಕೊಟ್ಟರೆ ಆತನ ಶ್ರೀಮಂತಿಕೆಯಿಂದ ಆತನು ಕೊಟ್ಟನಂತ. ಆದರೆ ಅದನ್ನು 1,00,000 ಕೊಟ್ಟರೆ ಆತನ ಶ್ರೀಮಂತಿಕೆಯ ಅನುಸಾರವಾಗಿ, ಆತನ ಶ್ರೀಮಂತಿಕೆಯ ಫಲವಾಗಿ, ಅಂದರೆ ಅಷ್ಟು ಶ್ರೀಮಂತ ವ್ಯಕ್ತಿ ಆ ರೀತಿ ಅಷ್ಟು ಕೊಟ್ಟ. ಅದೇ ರೀತಿಯಾಗಿ ದೇವರು ಕೂಡ ನಮಗೆ ಕೃಪೆಯ ಶ್ರೀಮಂತಿಕೆಯಲ್ಲಿ, ಆತನ ಕೃಪೆ ನಮ್ಮಿಂದ ಅಳಿಯಲು ಸಾಧ್ಯವಿಲ್ಲ. ಯಾವ ವ್ಯಕ್ತಿಯಿಂದ ಅಷ್ಟು ಶ್ರೀಮಂತಿಕೆ. ನಾವು ಹಾಡಾಡೋಗಿ ಹೇಳ್ತೇವೆ, ನಿನ್ನ ಪ್ರೀತಿಯನ್ನು ವರ್ಣಿಸಲು ಅಸಾಧ್ಯ, ನಿನ್ನ ಕೃಪೆ ನಮಗೆ ಯೋಚಿಸಲು ಅಸಾಧ್ಯ. ಅದು ಮನುಷ್ಯ ಕುಲಕ್ಕೆ ಯೋಚಿಸಲು ಕೂಡ ಸಾಧ್ಯವಿಲ್ಲದ ಆ ಶ್ರೀಮಂತಿಕೆಯಲ್ಲಿ ನಾವು ಅನೇಕ ಹಾಡುಗಳನ್ನು ಹಾಡುವಾಗ, ನಿನ್ನ ಕೃಪೆಯ ಶ್ರೀಮಂತಿಕೆಯಿಂದ ನಮಗೆ ಕೃಪೆ ದೊರಕಿತು, ಆತನು ಕೃಪೆಯಲ್ಲಿ ಶ್ರೀಮಂತನು, ಅಷ್ಟು ಕೃಪೆಯುಳ್ಳ ವ್ಯಕ್ತಿ ಯಾರೂ ಇರಲಿಲ್ಲ. ದೇವರ ಕೃಪೆಯನ್ನು ನಮಗೆ ವರ್ಣಿಸಲು ಅಸಾಧ್ಯವಾದದ್ದು. ಆದ್ದರಿಂದ ಅದರ ಫಲವಾಗಿ ಆತನು ಕೊಟ್ಟನಂತ ನಾವು ಹೇಳ್ತೇವೆ. ಅದು ವರ್ಣಿಸಲು ಅಸಾಧ್ಯವಾದಂಥ ಕೃಪೆ. ಈಗ 3ನೇ ಸಂಗತಿಗೆ ನಾವು ಬರೋಣ. 8ರಿಂದ 10ನೇ ವಾಕ್ಯ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ಈಗ 3ನೇದು ಆತನ ಪ್ರಕಟಣೆ, ಆತನ ಜ್ಞಾನ. ಈಗ ನೋಡಿ, ನಾವು ಎಲ್ಲ ವಿಶ್ವಾಸಿಗಳು ನಮಗೆ ಸ್ಪಷ್ಟವಾದ ಜ್ಞಾನ ನಮಗೆ ಇದೆ. ಮುಂದೆ ಭವಿಷ್ಯಕ್ಕೆ ಏನು, ನಾವು ಈ ಲೋಕದಲ್ಲಿ ಏನು 4 ದಿವಸದ ನಾವು ಪ್ರಯಾಣಿಕರು, ನಮ್ಮ ವಾಸಸ್ಥಳ ಇಲ್ಲಿ ಪರಲೋಕ. ಈ ಎಲ್ಲ ಜ್ಞಾನವು ದೇವರು ನಮಗೆ ಸ್ಪಷ್ಟವಾಗಿ ನಮಗೆ ಪ್ರಕಟ ಮಾಡಿದ್ದಾನೆ. ಆದ್ದರಿಂದ ನಾವು ಅದರ ಮೇಲೆ ನಮ್ಮ ಮನಸ್ಸಿಟ್ಟು ಈ ಲೋಕದಲ್ಲಿ ಜೀವಿಸುವವರಾಗಿದ್ದೇವೆ. ಆದ್ದರಿಂದ ದೇವರು ಈ ಜ್ಞಾನವನ್ನು ನಮಗೆ ಪ್ರಕಟಪಡಿದ್ದಾನೆ. ಆದರೆ ನೀವು ಅನೇಕ ಇತರ ಧರ್ಮದ ಜನರಿಗೆ ನೋಡಿದರೆ ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಏನಂತ ಗೊತ್ತಿಲ್ಲ. ಸಾಯುವುದಂದರೆ ಮರಣ ಅವರಿಗೆ ಭಯ ಉಂಟು ಮಾಡುವ ಪರಿಸ್ಥಿತಿ ಆಗಿದೆ. ಅವರು ಎಲ್ಲಿ ಹೋಗ್ತಾರೆ ಎಂಬ ನಿಖರ ಜ್ಞಾನ ಅವರಿಗಿಲ್ಲ. ಆದರೆ ನಮಗಾದರೂ ದೇವರು ಈ ಸಂಗತಿಗಳನ್ನು ನಮಗೆ ಸ್ಪಷ್ಟವಾಗಿ ಪ್ರಕಟ ಮಾಡಿದ್ದಾನೆ. ಅದು ಕೂಡ ಆತನ ಒಂದು ಆಶೀರ್ವಾದ ನಮಗೆ. ಏನು, ಈ ಲೋಕದಲ್ಲಿ ನಾವು 4 ದಿನದ ಪ್ರಯಾಣಿಕರು, ನಮ್ಮ ವಾಸಸ್ಥಳ ಪರಲೋಕ, ಅಲ್ಲಿ ನಾವು ಭಾಗ್ಯವಂತರಾಗಿದ್ದೇವೆ. ಆದ್ದರಿಂದ ಈ ಪ್ರಕಟಣೆಯನ್ನು ಆತನು ತನ್ನ ಜ್ಞಾನದಿಂದ ನಮಗೆ ತಿಳಿಯಪಡಿಸಿದ್ದಾನೆ. ಎಲ್ಲ ಆತ್ಮಿಕ ಸಂಗತಿಗಳು, ಕೊನೆಯ ದಿವಸಗಳಲ್ಲಿ ನಡೆಯುವ ಎಲ್ಲ ಸಂಗತಿಗಳನ್ನು ಆತನು ಪ್ರಕಟಪಡಿಸ್ತಾನೆ. ಕ್ರಿಸ್ತ ಯೇಸು ಮತ್ತೆ 2ನೇ ಬಾರಿ ಬರುವವನಾಗಿದ್ದಾನೆ. ಆತನು 1000 ವರ್ಷ ಈ ಲೋಕದಲ್ಲಿ ಆಳುವವನಾಗಿದ್ದಾನೆ. ಆತನ ರಾಜ್ಯದಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ನಾವು ಆ ರಾಜ್ಯದಲ್ಲಿ ಇರ್ತೇವೆ. ಈ ಲೋಕದಲ್ಲಿ ಆತನು ಬಂದು 1000 ವರ್ಷ ಆಳಲಿಕ್ಕಿದೆ. ಅದನ್ನು ಕೂಡ ನಾವು ಈ ಎಲ್ಲ ಜ್ಞಾನ ಆತನ ವಾಕ್ಯದ ಮೂಲಕ ನಮಗೆ ಪ್ರಕಟಪಡಿಸಿದ್ದಾನೆ. ಆದ್ದರಿಂದ ಇದು ನಮಗೆ ಸ್ಪಷ್ಟವಾಗಿದೆ. ಬೇಕಾದರೆ ಒಂದು ವಾಕ್ಯ ನಾವು ನೋಡೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ ನೋಡಿ. ಅಲ್ಲಿ ಸ್ವರ್ಗ ಮೃತ್ಯ ಪಾತಾಳಗಳಲ್ಲಿರುವ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನ ಸಲ್ಲಿಸುವರು. ನೋಡಿ, ಎಲ್ಲ ಅಂದರೆ ಆತನು ಈ ಲೋಕದಲ್ಲಿ ಎಲ್ಲರೂ ಆತನಿಗೆ ಅಡ್ಡ ಬೀಳುವರು. ಅವನು ರಾಜ್ಯವನ್ನು, ಆತನಲ್ಲಿ ಪರಿಪೂರ್ಣತೆಯ ಒಂದು ರಾಜ್ಯ ಆಳ್ವಿಕೆ ನಾವು ನೋಡಲಿಕ್ಕೆ ಉಂಟು. ಅದನ್ನು ಕ್ರಿಸ್ತನ ಬರೋಣವನ್ನು ಈ ವಾಕ್ಯಗಳ ಮೂಲಕ ನಮಗೆ ಆತನು ಪ್ರಕಟಪಡಿಸಿದ್ದಾನೆ. ಇನ್ನೊಂದು ವಾಕ್ಯ ಬೇಕಾದ್ರೆ ನಾವು ನೋಡೋಣ. ರೋಮಪುರದವರು ಬರೆದ ಪತ್ರಿಕೆಗೆ ಹೋಗೋಣ. 8ನೇ ಅಧ್ಯಾಯ 18ನೇ ವಾಕ್ಯ ನಾವು ನೋಡಿ. ರೋಮಪುರ
ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನು ಆಲೋಚಿಸಿ ನೋಡಿ. ಮುಂದಿನ ಕಾಲದಲ್ಲಿ ನಮಗೆ ಪ್ರತ್ಯಕ್ಷ ಆಗುವ ಏನು, ನಾವು 1000 ವರ್ಷ ಯೇಸು ಕ್ರಿಸ್ತನಲ್ಲಿ ಆತನ 2ನೇ ಬರಣದಲ್ಲಿ ನಾವು ಎಲ್ಲರೂ ರೂಪಾಂತರಗೊಂಡು ಮಾರ್ಪಾಡು ಹೊಂದುವೆವು. ಒಂದು ವೇಳೆ ನಾವು ಜೀವದಿಂದ ಉಳಿದರೆ, ಸತ್ತವರಾದರೆ ನಮ್ಮನ್ನು ನಾವು ಆತ್ಮಿಕ ಶರೀರ ಮೊದಲು ನಾವು ಕ್ರಿಸ್ತ ಯೇಸುವಿನಲ್ಲಿ ಮಧ್ಯ ಆಕಾಶದಲ್ಲಿ ನಾವು ಎತ್ತಲ್ಪಡ್ತೇವೆ, ಮತ್ತೆ ಜೀವದಿಂದ ಉಳಿಯೋರು. ಇದೆಲ್ಲ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿದೆ. ಈ ಎಲ್ಲ ಜ್ಞಾನ ನಮ್ಮಲ್ಲಿದೆ. ಆತನು ಮತ್ತೆ 1000 ವರ್ಷ ಈ ಭೂಮಿಯ ಮೇಲೆ ಆಳ್ಲಿಕ್ಕಿದ್ದಾನೆ. ನೋಡಿ ಅಲ್ಲಿ 18ನೇ ವಾಕ್ಯ, ಮಹಿಮ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಸಂಕಷ್ಟಗಳು ಅಲ್ಪವೆಂದು ಸರಿ ಎನ್ನಿಸುತ್ತೇವೆ. ಅದಕ್ಕಾಗಿ ಈ ಲೋಕದ ಕಷ್ಟಗಳು ನಮಗೆ ನಮಗೆ ಎಷ್ಟು ದುಃಖ ಇದ್ದರೂ ಕೂಡ ನಾವು ನಮ್ಮ ಮುಂದಿನ ಪದವಿಯನ್ನು ಆಲೋಚಿಸಿ ಜೀವಿಸುವವರಾಗಿದ್ದೇವೆ. ಜಗತ್ತು ವ್ಯರ್ಥತ್ವಕ್ಕೆ 20ನೇ ವಾಕ್ಯ ನೋಡಿ, ಅಲ್ಲಿ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವ ಇಚ್ಛೆಯಿಂದಲ್ಲ, ಅದು ಒಳಪಡಿಸಿದವನ ಸಂಕಲ್ಪಂಜ. ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಎಲ್ಲ ವಿಶ್ವಾಸಿಗಳು ಎದುರು ನೋಡ್ತಾ ಇದ್ದಾರೆ ಕ್ರಿಸ್ತನ ಬರೋಣಕ್ಕೆ. ಆದ್ದರಿಂದ ಇದು ನಾವು ವಾಕ್ಯದಿಂದ ಈ ಜ್ಞಾನವನ್ನು ಆತನು ನಮಗೆ ಪ್ರಕಟಪಡಿಸಿದ್ದಾನೆ. ಈಗ ಕೊನೆಯದಾಗಿ ನಾವು 11 ಮತ್ತು 12ನೇ ವಾಕ್ಯ ನೋಡೋಣ. ಎಫೆಸದವರಿಗೆ ಅಲ್ಲಿ 4ನೆಯ ಕ್ರಿಸ್ತ ಯೇಸುವಿನಲ್ಲಿ ಸಮಸ್ತ ಒಂದಾಗುವುದು, ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡನು. ನೋಡಿ, ನಾವು ಕ್ರಿಸ್ತನಲ್ಲಿ ಒಂದಾಗುವೆವು. ದೇವರು ನಮ್ಮನ್ನು ಕ್ರಿಸ್ತನಿಗೆ ನೀಡಿದನು. ದೇವರು ಎಲ್ಲವನ್ನು ಕ್ಷಮಿಸಿ ನಮ್ಮ ಎಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸಿ ಕ್ರಿಸ್ತನೊಂದಿಗೆ ನಮ್ಮನ್ನು ಒಂದು ಮಾಡಿದನು. ಈಗ ನೋಡಿ, ಆದಿಯಲ್ಲಿ ಆತನು ನಮ್ಮನ್ನು ಸೃಷ್ಟಿಸಿದನು ಒಂದು ಬಾರಿ. ಈಗ ಆದಾಮನ ಪಾಪದ ನಿಮಿತ್ತ ನಾವು ಪುನಃ ಪಾಪದ ಸ್ವಭಾವವನ್ನು ಹೊಂದಿದೆವು. ಆದರೆ ಅಷ್ಟಕ್ಕೆ ಆತನು ಕೈ ಬಿಡಲಿಲ್ಲ. ತನ್ನ ಮಗನನ್ನೇ ಬಲಿ ಅರ್ಪಿಸಿ ಆತನ ರಕ್ತದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಮತ್ತೆ ಪುನಃ ಆತನಲ್ಲಿ ಒಂದು ಸೇರಿಸಿದನು. ಮತ್ತು ಎಲ್ಲರೂ ನಾವು ಕ್ರಿಸ್ತ ಯೇಸುವಿನನ್ನು ಆರಾಧನೆ, ಸ್ತುತಿ, ಸ್ತೋತ್ರಗಳ ಮೂಲಕ ಆತನಿಗೆ ಸಲ್ಲಿಸುವವರಾಗಿದ್ದೇವೆ. ಆತನನ್ನು ಕ್ರಿಸ್ತ ಯೇಸುವನ್ನು ದೇವರು ಮಹಿಮೆಪಡಿಸುವವರಾಗಿದ್ದಾರೆ. ಆದ್ದರಿಂದ 3ನೇದ ಈ ಎಲ್ಲವೂ ಕ್ರಿಸ್ತನಲ್ಲಿ ನಮಗೆ ಒಂದು ಮಾಡಿದ್ದಾನೆ. ಸ್ವಕೀಯ ಪ್ರಜೆಯಾಗಿ, ತನ್ನ ಸ್ವಂತ ಪ್ರಜೆಯಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದ್ದರಿಂದ ಈ 4 ಸಂಗತಿಗಳು ನಾವು ಇವತ್ತು ವಾಕ್ಯದಲ್ಲಿ ಧ್ಯಾನಿಸಿದೆವು. ಕ್ರಿಸ್ತ ಯೇಸುವಿನಲ್ಲಿ ಮೊದಲನೇದಾಗಿ ನಮಗೆ ಬಿಡುಗಡೆ ಆಯಿತು. 2ನೇದಾಗಿ ನಾವು ಪಾಪ ಕ್ಷಮಾಪಣೆ ಹೊಂದಿದೆವು. 3ನೇದಾಗಿ ನಮಗೆ ದೇವರ ಜ್ಞಾನದ ಪ್ರಕಟಣೆ ಉಂಟಾಯಿತು. ಮುಂದಿನ ಭವಿಷ್ಯ ಏನಂತ ಹೇಳಿ ನಾವು ಯಾರು ಕೂಡ ನಿರೀಕ್ಷೆ ಇಲ್ಲದವರಲ್ಲ. ನಮ್ಮ ನಿರೀಕ್ಷೆ ಸ್ಪಷ್ಟವಾಗಿ ನಾವು ನಿರೀಕ್ಷೆ ಹೊಂದಿದವರು, ಇತರರಂತೆ ನಿರೀಕ್ಷೆ ಇಲ್ಲದವರಲ್ಲ. ನಾವು ಪರಲೋಕ ಬಾಧ್ಯಸ್ಥರು ಎಂಬ ಪ್ರಕಟಣೆ ದೇವರು ನಮಗೆ ಕ್ರಿಸ್ತನಲ್ಲಿ ನೀಡಿದ್ದಾನೆ. ಮತ್ತು ಕೊನೆಯದಾಗಿ ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಆತನು ಒಂದು ಮಾಡಿದ್ದಾನೆ. ಅದರಿಂದ ಈ ಆಶೀರ್ವಾದಗಳು ದೇವರು ನಮಗೆ ಕ್ರಿಸ್ತ ಯೇಸುವಿನ ಮೂಲಕ ನೀಡಿದ್ದಾನೆ. ಆತನಿಗೆ ಯುಗ ಯುಗಾಂತರಗಳಿಗೂ ಸದಾ ಮಹಿಮೆ ಸಲ್ಲಿಕೆಯಾಗಲಿ. ಆಮೇಲೆ